ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ವಿಚಾರಕ್ಕೆ ಗಲಾಟೆ, ಏಕಾಏಕಿ ರಜತ್ ಕಪಾಳಕ್ಕೆ ಹೊಡೆದ ಧನ್ರಾಜ್. ಬನ್ನಿ ವೀಕ್ಷಕರೇ, ಈ ಒಂದು ವಿಚಾರವನ್ನು ನೋಡ್ಕೋಬರೋಣ. ರಜತ್ಗೆ ಹೊಡೆದು ಇದೀಗ ಧನ್ರಾಜ್ ಔಟ್ ಆಗಿದ್ದಾರೆ. ಸೊ ಏಕಾಏಕಿ ಈ ಒಂದು ಗಲಾಟೆ ನಡೆದಿದೆ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ. ನೋಡ್ಕೋಬರೋಣ ಬನ್ನಿ ಈ ಒಂದು ವಿಡಿಯೋವನ್ನು. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇಗೂಡದೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಬಿಗ್ ಬಾಸ್ ಮನೆಯಲ್ಲಿ ಒಂದು ವಿಚಿತ್ರ ಒಂದು ಟಾಸ್ಕ್ ಕೂಡ ಆಯಿತು. ಬಿಗ್ ಬಾಸ್ ಟಾಸ್ಕ್ನಲ್ಲಿ ಎಲ್ಲರೂ ಕೂಡ ಸ್ಪರ್ಧಿಗಳು ಆಟವನ್ನು ಆಡ್ತಾ ಇರ್ತಾರೆ. ಆದರೆ ಏಕಾಏಕಿ ಮಾತಿಗೆ ಮಾತು ಬೆಳೆದು ಅತಿರೇಕಕ್ಕೆ ಒಂದು ಮಾತು ಬೆಳೆದು ಈ ಒಂದು ಜಗಳ ಆಗಿದೆ ಅನ್ನೋದು ಬಿಗ್ ಬಾಸ್ನಲ್ಲಿ ನಾವು ನೋಡ್ಬೋದು. ಬಿಗ್ ಬಾಸ್ ಮನೆಗೆ ಹಳೆಯ ಸ್ಪರ್ಧಿಗಳು ಎಂಟ್ರಿ ಕೊಟ್ಟ ತಕ್ಷಣ ಬಿಗ್ ಬಾಸ್ನಲ್ಲಿ ನಾಮಿನೇಷನ್ ಬಿಸಿ ತಟ್ಟಿದ್ದೆ ವೀಕ್ಷಕರೇ. ರಜತ್ ಅವರು ಧನ್ರಾಜ್ ಅವರನ್ನ ನಾಮಿನೇಟ್ ಸ್ಪರ್ಧಿ ಅಂತ ಘೋಷಣೆ ಮಾಡ್ತಾರೆ. ಆದರೆ ಏಕಾಏಕಿ ಅವರ ಒಂದು ವಿವರಣೆಯನ್ನು ಕೊಡಬೇಕು, ಮಾಹಿತಿ ಯಾವ ವಿಚಾರಕ್ಕೆ ನಾಮಿನೇಟ್ ಮಾಡಿದ್ದೀವಿ ಅನ್ನೋದನ್ನು. ಸೊ ಈ ಒಂದು ನಾಮಿನೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ನಡೆದು ಇದೀಗ ಏಕಾಏಕಿ ಕೈ ಮಾಡುವ ಹಂತಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ವೀಕ್ಷಕರೇ. ರಜತ್ ಅವರು ಧನ್ರಾಜ್ಗೆ ಬುಲ್ಲಿ, ಗುಗ್ಗು ನನ್ನ ಮಗನೇ, ಹಾಗೆ ಹೀಗೆ, ಮುಚ್ಚು ಕುಟ್ಕೋ, ನಾನು ಸರಿ ಇಲ್ಲ ಅಂತೆಲ್ಲ ಪದಗಳನ್ನು ಬಳಸಿ ಬೈತಾರೆ. ಅದಕ್ಕೆ ಧನ್ರಾಜ್ ಅವರು ಅಂಕಲ್, ನಾನು ಆಟ ಆಡೋಕ್ಕೆ ಬಂದಿದ್ದೀನಿ, ಹಾಗೆ ಹೀಗೆ ಎಲ್ಲ ಮಾತನಾಡ್ತಾರೆ. ಸೊ ಇದು ಏಕಾಏಕಿ ಅತಿರೇಕಕ್ಕೆ ಒಂದು ಮಾತು ಜಾಸ್ತಿ ಆಯಿತು ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ. ಸೊ ಧನ್ರಾಜ್ ಅವರು ಕೂತಿದ್ದಂತಹ ಒಂದು ಜಾಗದಲ್ಲಿ ಏಕಾಏಕಿ ರಜತ್ಗೆ ಕೈ ಮಾಡಿ ಒಂದು ಕಪಾಳಕ್ಕೆ ಹೊಡೆದಿದ್ದಾರೆ. ಸೊ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ. ಸೊ ರಂಜಿತ್ ಮತ್ತು ಲಾಯರ್ ಜಗದೀಶ್ ಅವರ ಜಗಳ ಅದಾದ ಬಳಿಕ ಇದು ಮತ್ತೆ ಎರಡನೇ ಒಂದು ಜಗಳ ಅಂತಾನೆ ಹೇಳ್ಬೋದು. ಸೊ ಈ ವಾರ ಬಿಗ್ ಬಾಸ್ ಮನೆಗೆ ಕಿಚ್ಚ ಸುದೀಪ್ ಎಂಟ್ರಿ ಕೊಟ್ಟರೆ ವೀಕೆಂಡ್ ಶೋನಲ್ಲಿ ಪಕ್ಕಾ ಧನ್ರಾಜ್ ಮತ್ತು ರಜತ್ ಅವರಿಗೆ ಸಿಕ್ಕಾಪಟ್ಟೆ ಬೈಗುಳ ಅಂತೂ ಸಿಗುತ್ತೆ. ಸೊ ಆದರೆ ಬಿಗ್ ಬಾಸ್ ಅವರು ಇದೀಗ ಧನ್ರಾಜ್ ಮತ್ತು ರಜತ್ ಅವರನ್ನ ಆಚೆ ಕಳಿಸ್ತಾರಾ ಎಂದು ಕಾದು ನೋಡಬೇಕಿದೆ ವೀಕ್ಷಕರೇ. ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇರಿ. ನಿಮಗೂ ಕೂಡ ಈ ಒಂದು ಬಿಗ್ ಬಾಸನ್ನು ನೀವು ಕೂಡ ವೀಕ್ಷಣೆ ಮಾಡ್ತಾ ಇದ್ರೆ ಬಿಗ್ ಬಾಸ್ ಅಭಿಮಾನಿಗಳು, ವೀಕ್ಷಕರು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಧನ್ರಾಜ್ ಮತ್ತು ರಜತ್ ನಡುವಿನ ಒಂದು ಗಲಾಟೆಯ ಬಗ್ಗೆ ಅಭಿಪ್ರಾಯಗಳನ್ನು ತಪ್ಪಾಗಿ ತಿಳಿಸಿ, ಯಾರ್ದು ತಪ್ಪು ಯಾರ್ದು ಸರಿ ಎಂಬುದನ್ನು ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರು. ಥ್ಯಾಂಕ್ ಯು.